ವೀಕ್ಷಕರೇ, ಶೋಧಿಯ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದೇ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ಓದುವುದನ್ನ ಬರೆಯುವುದನ್ನ ಕಲಿಸುವುದು ವಿದ್ಯೆಯಲ್ಲ, ಬದಲಿಗೆ ವಿವೇಕವನ್ನ ವಿನಯವನ್ನ ಕಲಿಸುವುದು ವಿದ್ಯೆ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ವೀಕ್ಷಕ ಬಾಂಧವರಿಗೆ ನಿಮಗೆ ಎಲ್ಲರಿಗೂ ವಂದನೆಗಳು, ನಮಸ್ಕಾರಗಳು. ಗುರುಜಿ, ಇವತ್ತು ಬುಧವಾರ, ಎಂದಿನಂತೆ ವಿಶೇಷ ಮಾಹಿತಿಯ ಬುತ್ತಿ ನಮ್ಗಾಗಿ ಕಾಯ್ತಾ ಇರತ್ತೆ ಅಂತ ಇವತ್ತು ಏನ್ ತಿಳಿಸ್ಕೊಡ್ತಿದ್ದೀರಾ? ಜಯ ಅನುಗ್ರಹದೇ ಸಿದ್ಧಿ. ಜಯ ಅನುಗ್ರಹತೆ ಸಿದ್ಧಿ ಅಂದ್ರೆ ಭಕ್ತನಿಗೆ ಜೈ ಅನ್ಬೇಕಂತೆ. ಹಾಗೆ ನಾಗ ಅನುಗ್ರಹತೆ ಸಿದ್ಧಿ, ನಾಗಲೋಕಕ್ಕೆ ಅನ್ಬೇಕಂತೆ. ಇವತ್ತಿನ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ನಾಗಲೋಕಕ್ಕೆ ಯಕ್ಷ ಕಿನ್ನರ ಕಿಂಪುರುಷ ಅಂತ ಎಲ್ಲ ಲೋಕದಲ್ಲೂ ನಾಗಲೋಕಗಳಲ್ಲಿ ಇವತ್ತು ಆಶ್ಲೇಷ ನಕ್ಷತ್ರ, ಧನುರ್ಮಾಸದ ಆಶ್ಲೇಷ ನಕ್ಷತ್ರದಂದು ಯಾರು ಇವತ್ತಿನ ದಿವಸ ಶಿವಾರಾಧನೆಯನ್ನ ನಾಗಲಿಂಗ ಸಮೇತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡತಕ್ಕಂಥ ಅವಕಾಶ ಆ ನಾಗೇಂದ್ರನೇ ಸ್ವತಃ ಮಾಡ್ತಾನೆ. ತಕ್ಷಕ, ಸುರುಚಿ, ನಾಗರಾಜ. ಇವತ್ತು ಆ ಸುರುಚಿ ಅಂತಕ್ಕಂಥವಳು ವಿಶೇಷವಾಗಿರ್ತಕ್ಕಂಥವಳು, ವಿಶೇಷ ಅನುಗ್ರಹವನ್ನು ಪಡೆದಿರ್ತಕ್ಕಂಥವ್ರು. ನಾವು ನೀವು ಅಂತಕ್ಕಂಥ ಅವಕಾಶ ಅಂದ್ರೆ ಏನು ಅಂದ್ರೆ, ಪ್ರತಿಯೊಬ್ಬನಿಗೂ ಎರಡು ನಾಲಿಗೆ ಅಂತ, ಹಾವಿಗೆ ಮಾತ್ರ ಎರಡು ನಾಲಿಗೆ. ಯಾಕೆ? ವಿಭಿನ್ನವಾಗಿರ್ತಕ್ಕಂಥ ಈ ನಾಲಿಗೆ ನಾಗೇಂದ್ರ ದೇವತಾ ಅಂತ. ಆ ನಾಗೇಂದ್ರ ದೇವತಾ ಹಾವು ಕಚ್ಚಕ್ಕೆ ಬಂದಾಗ ದರ್ಬೆಯಲ್ಲಿ ಎಳೆದು ಬಿಸಾಕಿದಾಗ ಹಾವುಗಳು ವಿಶೇಷವಾಗಿ ಆ ನಾಗೇಂದ್ರ ದೇವತೆಗೆ ನಾವು ನೀವು ಗೊತ್ತಿಲ್ಲದೆ ಮೋಕ್ಷವನ್ನ ಕಲ್ಪಿಸ್ಕೊಡಿ ಅಂದ್ರೆ, ಎಷ್ಟೋ ಲಕ್ಷವಾಗಿರ್ತಕ್ಕಂಥ ಹಾವುಗಳು ಇವತ್ತ ಉಳಿದಿರೋದೇ 8 ಲಕ್ಷ ವಿಧವಾದ ಹಾವುಗಳು. 8 ಲಕ್ಷ ವಿಧವಾದ ಹಾವುಗಳಲ್ಲಿ ಸ್ಥಿರತೆ. ಇನ್ನು ಎಷ್ಟೋ ಲಕ್ಷಾಂತರ ಹಾವುಗಳು ಜನ್ಮೇಜಯ ಯಾಗವನ್ನ ಮಾಡಿದಾಗ, ತದನಂತರ ಭೂಲೋಕದಲ್ಲಿ ನೀವು ಗೊತ್ತಿರತಕ್ಕಂಥ ಕಾಳಸರ್ಪ ಮಹಾಯಾಗ ಜನ್ಮೇಜಯದ ನಂತರ ನಾನು ಮಾಡಿದಾಗ, ಅದಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ಈ ಯಾಗಗಳು ನಡೀತಾ ಇದ್ದದಿಂದ ಇವತ್ತಿನವರೆಗೂ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟು ವರ್ಷಗಳಾಗೋಯ್ತು, 3 ವರ್ಷ ಆಗೋಯ್ತು. ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಅನುಗ್ರಹ ಸಿದ್ಧಿಯನ್ನು ಪಡೆದು ನಾಗಲೋಕದಿಂದ ನಾಗೇಂದ್ರ ದೇವತೆಗಳು ನಮಗೆ ಗೊತ್ತಿಲ್ಲದೆ ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಿಸ್ಕೊಳ್ಳುತ್ತೆ. ಚೌತಿಯಿಂದ ಹಾಲು ಉಗಿಸ್ಕೊಂತೀರಾ. ವಿಶೇಷವಾಗಿ ಆಶ್ಲೇಷ ನಕ್ಷತ್ರದ ದಿವಸ ಬಲಿಯನ್ನು ಹಾಕ್ತೀವಿ. ಆ ಬಲಿಯನ್ನು ಹಾಕಬೇಕಾದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಎಷ್ಟು ಜನ ಇವತ್ತಿನ ದಿವಸ ಯಾತಕ್ಕೆ ಹಾಕಬೇಕು? ಕೆಲವ್ರು ಯಾರೋ ಕಳ್ಸನ್ಯಾಸಿಗಳು, ಯೂಸ್ಲೆಸ್ ಫೆಲೋಸ್ ಏನ್ ಹೇಳ್ತಾರೆ, ಏನ್ರಿ 24 ಗಂಟೆ ಹಾವುಗಳ ವಿಚಾರ, ಕಾಳಸರ್ಪ ದೋಷ ಅಥವಾ 24 ಗಂಟೆ ದೋಷ, 24 ಗಂಟೆ ಶನಿ ದೋಷ, ಇಷ್ಟು ಮಾತ್ರ ಇರುತ್ತಾ ಅಂತ. ದಡ್ಡ ಮುಂಡೆಯವಕ್ಕೆ ಏನು ಆಗತ್ತೆ? ಇಡೀ ಜಗತ್ತಲ್ಲಿ ಇರತಕ್ಕಂಥದ್ದು ವಿಶೇಷ ಏನು ಅಂದ್ರೆ, ಸರ್ಪಗಳಿಂದಾನೇ ಮನುಷ್ಯ ಜೀವನ. ಯಾವ ಕಾಲಕ್ಕೂ ದೋಷಗಳು ಬರೋದೇ ರಾಹುಕೇತುಗಳಿಂದ. ಇಡೀ ಜಗತ್ತಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದೇ ಕುಜದೋಷಗಳು. ಕುಜದೋಷವಿಲ್ಲದಿದ್ರೆ ಗಂಡು ಏನೋ ನಪುಂಸಕ ಗ್ರಹಗಳು, ಸಂತಾನ ಅಭಿವೃದ್ಧಿನೇ ಇಲ್ಲ. ಶನಿ ಇಲ್ಲದಿದ್ರೆ ಹುಟ್ಟು ಸಾವೇ ಅಲ್ಲ. ಕರ್ಮಸ್ಥಾನದಿಂದ ಸಾವಿನವರೆಗೂ ಅವನಿಗೆ ಮೋಕ್ಷದವರೆಗೂ ಕಲ್ಪನೆನೇ ಬರೋದಿಲ್ಲ. ಇಡೀ ಜೀವನ ಜಗತ್ತಲ್ಲಿ ರಾಹು, ಕೇತು, ಕುಜ, ಶನಿ 4 ಗ್ರಹಗಳು ಕೂತ್ಕೊಂಡ್ಬಿಟ್ರೆ ಇಡೀ 4 ದಿಕ್ಕಲ್ಲೇ ಈ ದೇವರೇ ದಿಕ್ಕು. ಅದಕ್ಕೆ ಇವರೆಲ್ಲರಿಗೂ ಸಂತೋಷವನ್ನ ಪಡಿಸೋ ಆ ಶಾಂತಿನ, ಸರ್ಪಗಳನ್ನ ದೋಷಗಳನ್ನ ಪರಿವರ್ತನೆ ಮಾಡಕ್ಕೆ ಆಶ್ಲೇಷ ಬಲಿ. ಏನು ಅಂದ್ರೆ, ಆಶ್ಲೇಷ ಬಲಿ ಹಾಕಬೇಕು. ಹಸಿರು ಬಣ್ಣದಲ್ಲಿ ಯಂತ್ರವನ್ನ ಹಾಕಿದಾಗ ಆ ಯಂತ್ರದ ಮೇಲೆ ಸರ್ಪಗಳು 64 ಪೀಠ ದೇವತೆಗಳನ್ನ ಆಹ್ವಾನ ಮಾಡಿದಾಗ, ಅಕ್ಷತಾಂ ಸಮರ್ಪಯಾಮಿ ಎಂದಾಗ 64 ವಿಧವಾದ ಹಾವುಗಳು ವಿಶೇಷವಾಗಿ ರಾಜ ಇರುತ್ತಂತೆ. 8 ಲಕ್ಷ ಹಾವುಗಳಿಗೆ. ಅದರಲ್ಲಿ ಬದುಕಿರ್ತಕ್ಕಂಥ ಹಾವುಗಳಲ್ಲಿ ವಿಶೇಷವಾಗಿ ಕಾರ್ಕೋಟಕ ವಿಷ, ಆ ಕಾರ್ಕೋಟಕ ಹಾವು ಅಂತ. ಇದರಲ್ಲಿ 9 ದೇವತೆಗಳ ವಾಸ. ಆ 9 ದೇವತೆಗಳಿಗೆ ಅನಂತಂ, ವಾಸುಕಿಂ, ಶೇಷಂ, ಪದ್ಮನಾಭಂಚ, ಕಂಬಲಂ, ಶಂಖಪಾಲಂ, ದಾತ್ರಾಷ್ಟಂ, ತಕ್ಷಕಂ, ಕಾಳಿಯಂ ತಥಾ ಈ ಏತಾನಿ ನವನಾಮಾನಿ ನಾಗನಾಂಚಮಾತ್ಮನಂ. ಇಷ್ಟು ಹಾವುಗಳಲ್ಲಿ ಪ್ರಾತಃ ಕಾಲೇ ವಿಶೇಷತ, ಸಾಯಂಕಾಲೇ ಪಠೇ ನಿತ್ಯಂ. ಯಾವತ್ತೂ ಸಾಯಂಕಾಲದಲ್ಲಿ ಹೇಳ್ಕೊಬಿಡಿ, ಪ್ರಾತಃ ಕಾಲದಲ್ಲಿ ವಿಶೇಷ ಅಂತ. ಪ್ರಾತಃ ಕಾಲದಲ್ಲಿ ಧನುರ್ಮಾಸದಲ್ಲಿ ಆಶ್ಲೇಷ ನಕ್ಷತ್ರ ಬಂದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಆಶ್ಲೇಷ ದೋಷಗಳನ್ನು ಆಶ್ಲೇಷ ಬಲಿ ನೀವು ಮಾಡಿಸದೇ ಇದ್ದಾಗ ಸರ್ಪದೋಷಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈ ಸರ್ಪದೋಷಗಳನ್ನು ಓಡಿಸ್ತಕ್ಕಂಥ ಈ ಬುಧವಾರದಂದು ಆಶ್ಲೇಷ ನಕ್ಷತ್ರದ ಬುಧವಾರ ಬುಧ ಸ್ಥಿರನಾಗಿದ್ದಾಗ ನಾವು ನೀವು ಆಶ್ಲೇಷ ಬಲಿಗಳನ್ನ ಬಹಳ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟದಾಗಿಂದ ಸಾಯೋದ್ರೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಶ್ಲೇಷ ಬಲಿ ಇದ್ದೇ ಇರುತ್ತೆ. ಅದಕ್ಕೆ ಆಶ್ಲೇಷ ಬಲಿ ಕುಕ್ಕೆ ಸುಬ್ಬಯ್ಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಮೊದಲಿಂದ ಹೇಳ್ಕೊಂಬಂದ್ರು.
ತದನಂತರ ಏನ್ ಮಾಡಿದ್ರು, ರಾಮನಾಥಪುರದಲ್ಲಿರ್ತಕ್ಕ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ, ಕುಕ್ಕೆ ಸುಬ್ರಹ್ಮಣ್ಯದ ವಿಶೇಷವಾಗಿ ಬ್ರಾಂಚ್ ಆಫೀಸ್ ಇದ್ದ ಹಾಗೆ ಅಲ್ಲೂ ಮಾಡಿಸ್ಬೋದು ಅಂದ್ರು. ಯಾಕೆಂದ್ರೆ ಹಾಳ್ ರಾಮೇಶ್ವರ ದೇವಸ್ಥಾನ ರಾಮನೇ ಸ್ವತಃ ರಾಮಲಿಂಗೇಶ್ವರ ಪ್ರತಿಷ್ಠಾಪನೆ ಮಾಡಿದ, ಸರಿ ಈ ಕ್ಷೇತ್ರದಲ್ಲಿ ಮಾಡಿಸ್ಕೊಳ್ಳಿ, ಬಹಳ ಸಂತೋಷ. ಅದಾದ ಮೇಲೆ ಕೋಟಕ ವಿಷ ಸರ್ಪದಲ್ಲಿ ವಿಷಕ್ರಿಯಾ ಅನುಗ್ರಹದಲ್ಲಿ ಹಾಳನೇ ಸ್ವಪೂಜೆ ಮಾಡೋದು ಹರಿಪರ್ಣ ಕೇರಳದಲ್ಲಿ. ಹರಿಪರ್ಣ ಕ್ಷೇತ್ರದಲ್ಲಿ ದಕ್ಷಿಣ ಅಲಡಿಯಿಂದ ಹೋಗ್ತಾ ಇರ್ಬೇಕಾದ್ರೆ ಚೌಡಾನಿಕೆರೆ ಬತ್ತಿಗೆ ಹೋಗಿ ನೋಡ್ತಾ ಎಲ್ಲ ಹಾವುಗಳು ಅಲ್ಲಿಂದ ತಿರುಗಾಡ್ತಾ ಇತ್ತು. ಆಗ ಸುಚಿ ಇಲ್ಲೇ ಇದ್ದಿದ್ದು ಚಿಟ್ಟೆ ಹಾವು. ಇವತ್ತು ಕ್ಷೇತ್ರದಲ್ಲಿ ಇವತ್ತು ಹಾವು ನೋಡ್ಬೋದು, ಹಳೆ ಹೂ ಗೊತ್ತಾಗ ಕಳ್ಳೆ ಒಳಗೆ ನೋಡ್ಬೋದು. ದೇಶವ 1-2 ಲಕ್ಷ ಹಾವುಗಳು ಕಲ್ಯಾಣ ಇರುತ್ತೆ. ಅದು ಅಂದ್ರೆ ನೀವು ನಿಜವಾಗ್ಲೂ ಪಾರ್ಮ ತೊಳ್ತೀರಿ ಹೋದಾಗ ಹಾವುಗಳೆಲ್ಲ ದೂರ ಆಡುತ್ತೆ. ಓ ಇವ್ರು ಬಂದು ನಡ್ಕೊಳಕ್ಕೆ, ಇಲ್ಲದೆ ನಿನ್ನ ಹಾವು ಕೂಡ ಬಿಡ ಎಲ್ಲಾ ಮೆಟ್ಲು ಹೀಗೆ ಆಡಿಸುತ್ತಿರುತ್ತೆ. ನೀವು ನೋಡಿ ಹಾವು ಅಂತ ಓಡ್ಬೇಕು, ಏ ಸರ್ಪ ಇಲ್ಲೇ ಹಾವುಗಳು ಕಥನೆ ಇರುತ್ತೆ. ನಡ್ಕೊತಾಗ ಹೀಗೆ ಹಾಗೆ ಎಲ್ಲ ಕಡೆ ಆಡ್ತಿರುತ್ತೆ. ಈ ಕ್ಷೇತ್ರ ಆಸ್ತಿ ಕ್ಷೇತ್ರ. ಅದಕ್ಕೆ ಇದಾಗಲೇ ಉಜ್ಜಯಿನಿ ಮಹಾಳೇಶ್ವರ ಕ್ಷೇತ್ರದಲ್ಲಿ ಪಾತಾಳ ಕ್ಷೇತ್ರದಲ್ಲಿ ಆ ಗೋಡೆಯಲ್ಲಿ ನೀವು ಹಳೆ ಕಾಲದ ಚಿತ್ರ ಇರಬಹುದು. ಆ ಹಳೆ ಕಾಲದ ಚಿತ್ರ ಹೇಗೆ ಇಂಗ್ಲಿಷ್ ಅವರು ಎಲ್ಲ ಹಾವು ದಡಕ್ ಬಡಕ್ ಬರುತ್ತೆ, ದ ಡೇರ್ಸ್ ಆಫ್ ದಿ ಲಾಸ್ಟ್ ಆರ್ಕ್ ಅಲ್ಲಿ ನೋಡ್ಬೋದು. ಹಾವುಗಳು ಮುಖ ಭಾವನೆ ಬೀಳ್ತಾ ಇತ್ತು. ನಿಜವಾಗಿ ಈ ಪಾತಾಳ ಉಜ್ಜಯಿನಿ ಕ್ಷೇತ್ರದಲ್ಲೂ ಹಾಗೆ ಒಳಗೆ ಹೋಗ್ತಾ ಇದ್ರೆ ಹಾವು ದಡಕ್ ದಡಕ್ ಅಂತ ಬೀಳ್ತಾ. ಆದ್ಮೇಲೆ ಗೋಕರ್ಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ನಾಗಲೇಶ್ವರ ಕ್ಷೇತ್ರ ಅಲ್ಲಿ ಪಾತಾಳಲ್ಲಿ ಹೋಗ್ತಾ ಇದ್ರೆ ಗೋಕು ಅಂದ್ರೆ ಈ ಮುಖ ಭಾಗದಲ್ಲಿ ಒಳಗೆ ವಾಪಸ್ ಬರಬೇಕು. ಆ ಕಂಡು ಹೋದಾಗ ಅಟ್ಟದಲ್ಲಿ ಈ ಭಾವನೆ ಆಗಿದೆ. ಆ ದೇಹದಿಂದ ಬೆಟ್ಟವನ್ನದಾಗ ದೊಡ್ಡ ಹಸುವ ಮುಖ ಅಲ್ಲಿ ನೀರು ಇರುತ್ತೆ. ಆ ಮೂಗು ಮಾಂತ್ರವಾಗಿ ಜಲಪಾತ ಒಳಬಾಗ ಬಾಯಲು ಮುಖ ಹೋದ್ರೆ ದನ ಪಾರ್ವತಿ ಮಾಡ್ತೀಯ, ಇನ್ನೊಂದ್ ಕಡೆ ಕೂತೇನೆ, ಆ ಕಡೆ ಬ್ರಹ್ಮನೇ, ಆ ಕಡೆ ಮಹಾವಿಷ್ಣುವೇನೆ, ಮಧ್ಯದಲ್ಲಿ ಪಂಚತನ ಪೂಜೆ. ಇಲ್ಲಿ ಅವುಗಳು ಸ್ವತಃ ಕಾವಲು. ಅಂದ್ರೆ ಅಲ್ಲಿ ಯಾವುದೂ ಇಲ್ಲ. ಆರು ಪಕ್ಷಿಗಳು ತಾಳಲು ಇವತ್ತು ಅಡಿಗೆಕ್ಕಂತ ಹೋಮುಗ್ಲಿ ಆರು ಒಳಗೈರಿವಾಗ ಹೋದ್ರೆ ಪ್ರತಿ ವರ್ಷನೂ ಹೋದು ನಾವು ಕೈಗೊಳ್ಕೊಂಡೇ ಇರಬೇಕು. ಸುಮಾರು 2 ಅವರು ಈಗ ಗಂಟೆಗಲ್ಲ 2 ಗಂಟೆ ಕಾಲು ಹೋಗಿರ್ಬೇಕು. ಅಂಬೆಗಾಲ್ಕೊಂಡು ಒಳಗೆ ಹೋದ್ರೆ ಅವುಗಳು ವಿಷಯವಾಗಿರುತ್ತೆ. ಆ ದರ್ಶನ ಮಾಡಬಹುದು. ಗುಜರಾತ್ ಸೊಗಿ ತಿಳಿಸ್ಕೊಟ್ರಿ. ನಾಗಲೋಕ ಅಂದ್ರೆ ಹೇಗಿರ್ಬೋದು ಅಂತ ಒಂದ್ ಸ್ವಲ್ಪ ಕಲ್ಪನೆ ಕೊಟ್ಟೋಗಿ ನಾವು ಅಂತ ಆಯ್ತು. ಇಂದಿಗೂ ಕೂಡ ಮನೆ ವಿಷಯದಿಂದ ಬಿರುವಂತಹ ಕ್ಷೇತ್ರಗಳ ಬಹಳ ಸೊಗಸಿ ಹೇಳ್ತೀವಿ.